ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ವಿರುದ್ಧ ಸಮರ ಸಾರಿದಂತಿದೆ. ಹಲವು ವಿಚಾರಗಳನ್ನ ಪ್ರಶ್ನೆ ಮಾಡಿ ಪತ್ರವನ್ನು ಕೂಡ ಮೋಹನ್ ಭಾಗವತ್ ಅವರಿಗೆ ಹಾಕಿದ್ದಾರೆ. ಈಗ ಇದೇ ಪತ್ರ ಇಡೀ ದೇಶದಾದ್ಯಂತ ಪರ ವಿರೋಧದ ಚರ್ಚೆಗೂ ಕೂಡ ಕಾರಣ ಆಗಿದೆ. ಪತ್ರದಲ್ಲಿ ಖರ್ಗೆ ಅವರು ಕೇಳಿದ್ದೇನು, ಅದಕ್ಕೆ ಮೋಹನ್ ಭಾಗವತ್ ಅವರ ಪ್ರತಿಕ್ರಿಯೆ ಏನು, ಯಾವ ವಿಚಾರಕ್ಕೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ, ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ದೆಹಲಿ ಅಂಗಳಕ್ಕೆ ಆರ್ಎಸ್ಎಸ್ ರಿಜಿಸ್ಟರ್ ಸಂಘರ್ಷ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮೇಲೆ ಬಿಜೆಪಿ ವಾಗ್ಬಾಣ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಡುವಿನ ಸೈದ್ಧಾಂತಿಕ ಸಮರ ಮತ್ತೊಂದು ಮಗ್ಗಲು ಬದಲಿಸಿದೆ. ಇಷ್ಟು ದಿನ ಕರ್ನಾಟಕದಲ್ಲಿ ಮಾತ್ರ ಸದ್ದು ಮಾಡುತ್ತಿದ್ದ ಆರ್ಎಸ್ಎಸ್ ನೋಂದಣಿ ಕದನ ಈಗ ರಾಷ್ಟ್ರ ರಾಜಕೀಯಕ್ಕೆ ಹಬ್ಬಿದೆ. ಇದಕ್ಕೆಲ್ಲ ಬುನಾದಿ ಹಾಕಿದ್ದು ಆರ್ಎಸ್ಎಸ್ ಸರಸಂಘವಾಹಕ್ ಮೋಹನ್ ಭಾಗವತ್ಗೆ ಗೃಹ ಸಚಿವರು ಬರೆದ ಪತ್ರ ಮತ್ತು ಅದಕ್ಕೆ ಭಾಗವತ್ ಅವರು ನೀಡಿದ ಉತ್ತರ. ಕರ್ನಾಟಕದಲ್ಲಿ ಆರ್ಎಸ್ಎಸ್ ಸಂಘಟನೆಯನ್ನ ರಿಜಿಸ್ಟರ್ ಮಾಡಿಸಿಕೊಳ್ಳಬೇಕು ಎಂಬ ಗೃಹ ಸಚಿವರ ಪತ್ರಕ್ಕೆ ಮೋಹನ್ ಭಾಗವತ್ ನಮ್ಮದು ಹಿಂದೂ ಧರ್ಮದ ಸಂಸ್ಥೆ, ಹೀಗಾಗಿ ನಾವು ನೋಂದಣಿ ಮಾಡಿಸಿಕೊಳ್ಳಲ್ಲ ಅನ್ನುವಂತ ಉತ್ತರವನ್ನ ನೀಡಿದ್ದಾರೆ. ಹಿಂದೂ ಧರ್ಮಕ್ಕೆ ಆರ್ಎಸ್ಎಸ್ ಹೋಲಿಸಿದ್ದಕ್ಕೆ ಸಾಲಾಗಿ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದು, ಹಿಂದೂ ಧರ್ಮ ಒಂದು ಸಂಘಟನೆಯ ಸ್ವತ್ತಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಇನ್ನು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಆರ್ಎಸ್ಎಸ್ನವರು ಹಿಂದೂಗಳಲ್ಲ, ಹಿಂದುತ್ವವಾದಿಗಳು ಅಂತ ಟಕ್ಕರ್ ಕೊಟ್ರೆ, ಶಾಸಕ ಪ್ರದೀಪ್ ಈಶ್ವರ್ ನಾವು ಕೇಳಿದ್ದು ಆರ್ಎಸ್ಎಸ್ ನೋಂದಣಿ ಪತ್ರ, ನಿಮಗೆ ತಾಕತ್ತಿದ್ರೆ ದಾಖಲೆ ಕೊಡಿ ಅಂತ ಸವಾಲ್ ಹಾಕಿದ್ರು. ಧರ್ಮ ಮತ್ತೆ ಆರ್ಗನೈಸೇಷನ್ ಎರಡು ಒಂದೇ ಆಗಕ್ಕೆ ಸಾಧ್ಯ ಆಗುತ್ತಾ? ಧರ್ಮ ಬೇರೆ, ಇವ್ರ ಆರ್ಗನೈಸೇಷನ್ ಬೇರೆ. ನಿಜವಾದ ಹಿಂದೂಗಳೆಲ್ಲ ಅವರು ಆಕ್ಚುಲಿ ಹಿಂದೂ ಧರ್ಮ ವಿರೋಧಿಗಳು. ಅವರು ಆಕ್ಚುಲಿ ಅವ್ರು ಹಿಂದುತ್ವವಾದಿಗಳು, ಅವ್ರು ಹಿಂದೂ ಧರ್ಮದವರಲ್ಲ ಅವರು. ಸೊ ಹಾಗಾಗಿ ಅವ್ರದ್ದು ದೇಶನ ಧರ್ಮನ ಅವ್ರ ಜೊತೆ ಈಕ್ವೇಟ್ ಮಾಡಕ್ ಆಗೋದಿಲ್ಲ. ಆರ್ಎಸ್ಎಸ್ ಅವರೇ ಬೇರೆ ಸಂಘಟನೆ. ಸೊ ಹಾಗಾಗಿ ಅವರು ಈ ನೆಲದ ಕಾನೂನು ಏನಿರುತ್ತೆ ಅದನ್ನ ಪಾಲಿಸಲೇಬೇಕು. ಇದು ರಿಜಿಸ್ಟ್ರೇಷನ್ ಆಗಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಆಗಲೇಬೇಕು. ನಾವು ಕೇಳ್ತಾ ಇರೋದು ಆರ್ಎಸ್ಎಸ್ ನಿಮ್ ರಿಜಿಸ್ಟ್ರೇಷನ್ ಕಾಪಿ ಕೊಡಿ, ನಿಮಗೆ ಝೆಡ್ ಸೆಕ್ಯೂರಿಟಿ ಯಾಕೆ, ಇದಕ್ಕೆ ನಿಮಗೆ ತಾಕತ್ತಿದ್ರೆ ಉತ್ತರ ಕೊಡಿ. 100 ವರ್ಷದಿಂದ ನಾವು ಅದನ್ನ ಯಾರೂ ಕೇಳಿಲ್ಲ, ನೀವು ಕೇಳಬಾರದು ಅಂದ್ರೆ ಯಾರಪ್ಪನ ಸೊತ್ತು ಅಲ್ಲ. ಸೊ ಆರ್ಎಸ್ಎಸ್ ಅವರು ನೀವು ಪಾರ್ಟ್ ಆಫ್ ದ ಇಂಡಿಯಾ, ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ನಿಮ್ ರೆಸ್ಪಾನ್ಸಿಬಿಲಿಟಿ, ನಿಮ್ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಿದೀವಿ. ಆರ್ಎಸ್ಎಸ್ ರಿಜಿಸ್ಟರ್ ಮಾಡಿಸಲೇಬೇಕೆಂಬ ಕಾಂಗ್ರೆಸ್ ಸರ್ಕಾರದ ನಡೆ ಬಿಜೆಪಿ ನಾಯಕರ ಪಿತ್ತವನ್ನ ನೆತ್ತಿಗೇರಿಸಿದೆ. ಚಿಕ್ಕ ವಯಸ್ಸಿಗೆ ಗೃಹ ಸಚಿವ ಸ್ಥಾನ ಸಿಕ್ಕಿದೆ ಅಂತ ಪ್ರಿಯಾಂಕ್ ಸ್ಟಂಟ್ ಮಾಡೋದು ಬೇಡ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಟಾಂಗ್ ಕೊಟ್ರೆ, ಆರ್ಎಸ್ಎಸ್ನ 100 ವರ್ಷ ಇತಿಹಾಸವೇ ಅದರ ರೆಕಾರ್ಡ್ ಅಂತ ಎಂಎಲ್ಸಿ ಸಿಟಿ ರವಿ ಟಕ್ಕರ್ ಕೊಟ್ಟರು. ಇನ್ನು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅಪ್ಪ ಮಗ ಇಬ್ರು ಅನೇಕ ದಲಿತರನ್ನ ತುಳಿದಿದ್ದೀರಿ, ಆದ್ರೆ ಆರ್ಎಸ್ಎಸ್ನಿಂದ ಯಾವ ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಕಿಡಿಕಾರಿದ್ರು. ಬಹಳ ಸಣ್ಣ ವಯಸ್ಸಲ್ಲಿ ಬಹಳ ದೊಡ್ಡ ಮಂತ್ರಿ ಹುದ್ದೆಗಳನ್ನ ನಿರ್ವಹಿಸುವಂತ ಅವಕಾಶ ಅವರಿಗೆ ಸಿಕ್ಕೈತಿ. ಕಾಂಗ್ರೆಸ್ನಲ್ಲಿ ಬಹಳ ಪ್ರಮುಖ ಲೀಡರ್ ಆಗಿ ಅವರು ಹೊರಹೊಮ್ಮಿದ್ದಾರೆ. ಅವ್ರು ಈ ರೀತಿಯ ಸಣ್ಣ ಸ್ಟಂಟ್ಗಳಿಗೆ ಹೋಗಬಾರ್ದು. ಏನೋ ನಾನು ಕೇಂದ್ರದಲ್ಲಿ ನಾನು ಸುದ್ದಿ ಮಾಡ್ತೀನಿ, ಇಡೀ ದೇಶಾದ್ಯಂತ ಸುದ್ದಿ ಮಾಡ್ತೇನೆ ಅಂತ ಹೇಳಿ ಈ ರೀತಿಯ ಸ್ಟಂಟ್ಗಳನ್ನ ಅವರು ಮಾಡುವಂತ ಕೆಲಸ ಅವರಿಗೆ ಅವಶ್ಯಕತೆ ಇಲ್ಲ. ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು ಅಂದ್ರೆ 100 ವರ್ಷದ ಜರ್ನಿಯೇ ಸಂಘದ ಟ್ರ್ಯಾಕ್ ರೆಕಾರ್ಡು. 100 ವರ್ಷ ಮೊಯಿತೇವಾಡದ ಒಂದು ಶಾಖೆಯಿಂದ ಪ್ರಾರಂಭ ಆಗಿದ್ದು ಇವತ್ತು ಸಾವಿರಾರು ಸಂಖ್ಯೆಯ ಶಾಖೆ ಮತ್ತು ಸಂಘ ಪ್ರೇರಿತ ವಿವಿಧ ಸಮಾಜಮುಖಿ ಸಂಘಟನೆಗಳು ಸಮಾಜದ ನಡುವೆ ಕೆಲಸ ಮಾಡ್ತಿರೋದೇ ಅದರ ಟ್ರ್ಯಾಕ್ ರೆಕಾರ್ಡು. ಆರ್ಎಸ್ಎಸ್ನಿಂದ ಯಾವ ದಲಿತರಿಗೆ ಅನ್ಯಾಯ ಆಗಿದೆ? ಒಂದು ಸಮಯ ಈ ನೀವು ಇದೆಲ್ಲ ಆರ್ಎಸ್ಎಸ್ ಅನ್ನು ಕೇಳುವಾಗ ದಲಿತರಿಗೆ ಆಗ್ತಕ್ಕಂಥ ಒಳಿತೇನು? ಇವತ್ತು ರಾಜ್ಯದಲ್ಲಿ ದಲಿತರಿಗೆ ಅನೇಕ ರೀತಿಯ ಅನ್ಯಾಯಗಳಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಿಂದಲೇ ಆಗ್ತಾ ಇದೆ, ಅದು ನಿಮ್ಮಿಂದಲೂ ಆಗ್ತಾ ಇದೆ. ಗ್ಯಾರಂಟಿಗಳಿಗೆ ಇಟ್ಟಿರ್ತಕ್ಕಂಥ ಹಣದಲ್ಲಿ ದಲಿತರ ಪಾಲಿಲ್ಲ. ಮೀಸಲಾತಿ ಗೊಂದಲ ಬೇಕಾದಷ್ಟಾಗಿ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಕೊಲೆ ಸುಲಿಗೆಗಳಾಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ ದಲಿತರ ಮೇಲೆ. ಇತ್ತೀಚೆಗೆ ನೀವು ಮಂತ್ರಿ ಆದ ಮೇಲೆ ಕೂಡ ಹುಬ್ಳಿ ಧಾರವಾಡದಲ್ಲಿ ಅತ್ಯಾಚಾರಕ್ಕೊಳಗಾಗಿ ಒಂದು ಹೆಣ್ಣುಮಗಳು ತೀರ್ಕೊಂಡು ಹೋಗಿದ್ದಾಳೆ. ಏನು ನಿಮ್ಮ ಉತ್ತರ ಏನು ಇವಕ್ಕೆಲ್ಲ? ಆರ್ಎಸ್ಎಸ್ ರಿಜಿಸ್ಟರ್ ಸಂಘರ್ಷ ಈಗ ಕರ್ನಾಟಕದ ಗಡಿ ದಾಟಿ ದೆಹಲಿ ಮಟ್ಟಕ್ಕೂ ಹೋಗಿದೆ. ರಾಹುಲ್ ಗಾಂಧಿ ಸೇರಿದಂತೆ ಇಡೀ ಕಾಂಗ್ರೆಸ್ ಆರ್ಎಸ್ಎಸ್ ವಿರುದ್ಧ ಸಮರಕ್ಕೆ ಇಳಿದಿದ್ದು ಅತ್ತ ಬಿಜೆಪಿ ಮಾತೃ ಸಂಸ್ಥೆಯ ಬೆಂಗಾವಲಾಗಿದೆ. ಈ ಕದನ ಇನ್ನೆಷ್ಟು ದಿನ ನಡೆಯುತ್ತದೆ?
ನೋಂದಣಿಯಿಂದ ತಪ್ಪಿಸಿಕೊಳ್ಳಲು ಆರ್ಎಸ್ಎಸ್ ಏನ್ ಮಾಡುತ್ತೆ ಅನ್ನೋದೇ ಮುಂದಿನ ಪ್ರಶ್ನೆಯಾಗಿದೆ.